ಚಂದನ್ ಶೆಟ್ಟಿ ರ್ಯಾಪರ್ ಅನ್ನೋದು ಗೊತ್ತಿದೆ. ಕನ್ನಡದಲ್ಲಿ ಇನ್ನೊಬ್ರು ರ್ಯಾಪರ್ ಇದ್ದಾರೆ. ಅವರು ಓಕೆ ಅಲೋಕ್ ಅಂತ. ಅಲೋಕ್ ಅವರ ಹೆಸರು. ಸೊ ಅವರ ಕನ್ನಡ ಪ್ರೀತಿ ಬೇರೆ ಥರ ಇದೆ. ಸೊ ತಮ್ಮ ಹಾಡುಗಳಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಸೊ ಈಗ ಹೇಳಲಿಕ್ಕೆ ಏನು ಕಾರಣ ಅಂದರೆ ಅವ್ರ ಬಗ್ಗೆ ಇನ್ನೊಂದು ಹಾಡು ಮಾಡಿದ್ದಾರೆ, ಸ್ವತಂತ್ರ ಮ್ಯೂಸಿಕ್ ವಿಡಿಯೋ ಅಂಥೇಳಿ ಹೇಳ್ಬೋದು ಇದನ್ನು. ಸೊ ಇದು ಒಂದು ಸಿನಿಮಾ ಥರನೇ ಇದೆ. ಸಿನಿಮಾಕ್ಕೆ ಯಾವ ಥರದ ಒಂದು ಪ್ರಿಪ್ರೇಷನ್ ಇರುತ್ತಲ್ವ, ಸೊ ಆ ಥರದ ಒಂದು ಪ್ರಿಪ್ರೇಷನ್ನು. ಸೊ ಬೇರೆ ಬೇರೆ ಕಡೆ ಎಲ್ಲ ಶೂಟ್ ಮಾಡಿ ಒಂದು ಅದ್ಭುತವಾದ 3 ನಿಮಿಷದ ಒಂದು ಹಾಡನ್ನು ಮಾಡಿರುವಂಥದ್ದು ಮ್ಯೂಸಿಕ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಒಂದು ಇಲ್ಲಿ ಪ್ಲಸ್ ಏನು ಅಂತಂದರೆ ಲೊಕೇಶನು. ಸೊ ಈ ಲೊಕೇಶನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ನಾಯಕಿಯ ಲೊಕೇಶನ್ ಮಂಗಳೂರಾದರೆ, ನಾಯಕನ ಅಥವಾ ಅಲೋಕ್ ಅವರ ಲೊಕೇಶನ್ ಕೆನಡಾ ಇದೆ. ಸೊ ಕೆನಡಾ ಮತ್ತು ಮಂಗಳೂರಿನ ಒಂದು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಕೂಡ ಇಲ್ಲಿ ಹೇಳುವಂಥ ಕೆಲಸ ಆಗಿದೆ. ಇದೊಂಥರ ಡಿಸ್ಟೆನ್ಸ್ ಲವ್ ಟ್ರ್ಯಾಕ್ ಅಥವಾ ಡಿಸ್ಟೆನ್ಸ್ ರಿಲೇಷನ್ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಹಾಡಿತು. ಸೊ ಇದನ್ನು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಹೋಗ್ತಾರೆ. ಆರಂಭದಲ್ಲಿ ಇದನ್ನು ನೋಡಿದಾಗ ಇದೇನು ಬರೀ ಮ್ಯೂಸಿಕ್ ಇದೆ, ಬರೀ ವಿಜುವಲ್ ಇದೆ, ಏನಿಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಫಸ್ಟ್ ಟೈಮ್ ಕೇಳಿದಾಗ ನನಗೂ ಆ ಥರದೊಂದು ಫೀಲ್ ಆಯಿತು. 2ನೇ ಸಲ 3ನೇ ಸಲ ಕೇಳಿದಾಗ ನಿಮ್ಮನ್ನು ಎಳಿತಾ ಹೋಗುತ್ತಿದ್ದು ಹಾಡು. ಸೊ ಅಂದರೆ ಮಾಧುರ್ಯ ಮತ್ತು ರ್ಯಾಪ್ ಎರಡೂ ಕ್ಲಬ್ ಆಗಿ ಮಾಡಿರುವಂಥ ಒಂದು ವಿಶೇಷ ಪ್ರಯೋಗ ಇದು. ಸೊ ಒಂದು ಪ್ರೀತಿಯ ಕಥೆಯನ್ನು ಹೇಳ್ತಾ ಇರ್ತಾರೆ ಅಲೋಕ್ ಅವರು. ಅದಾದ ಮೇಲೆ ತಮ್ಮ ಎಂದಿನ ಸ್ಟೈಲು ರ್ಯಾಪಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಸೊ ಇದು ನಿಮಗೆ ಖುಷಿ ಕೊಡುತ್ತೆ. ಒಂದು ರೀತಿ ಮಾಧುರ್ಯ ಬೇಕನ್ನೋರಿಗೆ ಮಾಧುರ್ಯ, ರ್ಯಾಪ್ ಬೇಕನ್ನೋರಿಗೆ ರ್ಯಾಪು. ಸೊ ವಿಜುವಲ್ ಟ್ರೀಟ್ ಬೇಕು ನನಗೆ, ಸಾಂಗ್ ಏನು ನಡೀತೈತಿ ಅಂತನೋರಿಗೆ ಸಾಂಗ್ನ ವಿಜುವಲ್ನ ಒಂದು ಟ್ರೀಟ್ಮೆಂಟ್ ಅಥವಾ ಒಂದು ರಿಚ್ ಫೀಲ್ ಬರುತ್ತೆ, ಒಂದು ಪ್ಲೆಸೆಂಟು ಫೀಲ್ ಬರುವಂಥ ಒಂದು ಹಾಡಿದು. ನಿನ್ನ ಬಿಟ್ಟರೆ ಅನ್ನುವಂಥದ್ದು ಇದರ ಟೈಟ್ಲು ಅಥವಾ ಈ ಹಾಡಿನ ಒಂದು ಶೀರ್ಷಿಕೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ 3 ನಿಮಿಷ 38 ಸೆಕೆಂಡು 48 ಸೆಕೆಂಡೇನೋ ಬರುತ್ತೆ. ಸೊ ಇದು ನಿಮಗೆ ಮಜಾ ಕೊಡುತ್ತೆ. ವಿಜುವಲ್ದು ಫಸ್ಟ್ ಸೆಳೆಯುತ್ತೆ. ಆಮೇಲೆ ಇಲ್ಲಿ ನಾಯಕಿ ಯಾರು ಅಂಥೇಳಿ ಗೊತ್ತಾಗಿದೆ, ಆಲ್ರೆಡಿ ಈಗೆಲ್ಲ ನೋಡಿರ್ತಾರೆ. ಸೊ ಅದು ಅವ್ರ ಬಗ್ಗೆ ಹೇಳೋದಾದರೆ ಶಾನ್ವಿ ಶ್ರೀವಾತ್ಸವ್. ಸೊ ಇವರ ಒಂದು ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ ಮಾಸ್ಟರ್ ಪೀಸ್ ಯಶ್ ಅವ್ರ ಜೊತೆಗೆ ಮಾಡಿದಂಥ ಸಿನಿಮಾ. ಹಾಗೆಯೇ ಇತ್ತೀಚೆಗೆ ಅಂದರೆ ಒಂದು ಸಿನಿಮಾ ಬಂತು ಬ್ಯಾಂಗ್ ಅಂಥೇಳಿ. ಸೊ ಬ್ಯಾಂಗ್ ಸಿನಿಮಾ ಅವರು 2024 ಅನಿಸುತ್ತೆ. ಸೊ ಆ ಟೈಮಲ್ಲಿ ಬಂದಂಥ ಸಿನಿಮಾ ಅದು, ಅದರಲ್ಲಿ ಆ್ಯಕ್ಟ್ ಮಾಡಿದ್ದು. ಇನ್ನು ಮರಾಠಿ ರಾಂಚಿ ಅನ್ನುವಂಥ ಸಿನಿಮಾ. ಸೊ ಅದರಲ್ಲಿ ಇವರು ಆ್ಯಕ್ಟ್ ಮಾಡಿರುವಂಥದ್ದು. ಸೊ ಇಷ್ಟು ಅವರ ಸಿನಿಮಾಗಳು. ಗ್ಯಾಪ್ ಆಯಿತು, ತುಂಬ ಗ್ಯಾಪ್ ಆಯಿತು ಅನಿಸುತ್ತೆ. ಸೊ ಕಮ್ ಬ್ಯಾಕ್ ಅಂದರೂ ಅನ್ಬೋದು ಇದನ್ನು, ಈ ಒಂದು ವಿಡಿಯೋನ. ಸೊ ಈ ಒಂದು ನಿನ್ನ ಬಿಟ್ಟರೆ ಹಾಡಿನ ಮೂಲಕ ಮತ್ತೆ ಶಾನ್ವಿ ಕನ್ನಡಕ್ಕೆ ಬಂದಿರುವಂಥದ್ದು. ಸೊ ಇದು ಈ ಹಾಡಿನ ಒಂದಷ್ಟು ವಿಚಾರ. ನೋಡ್ಬೋದು ನೀವು, ಅಲೋಕ್ ಅವರ ಯೂಟ್ಯೂಬ್ ಚಾನಲಲ್ಲಿ ಈ ಹಾಡು ಸಿಗುತ್ತೆ ನಿಮಗೆ. ವಿಡಿಯೋ ತುಂಬ ರಿಚ್ ಆಗಿದೆ, ತುಂಬ ಖುಷಿ ಕೊಡುತ್ತೆ. ಒಂದೊಂದು ಫ್ರೇಮು ಚೆನ್ನಾಗಿದೆ. ಇಬ್ಬರು ಈ ಒಂದು ವಿಡಿಯೋಗೆ ಕ್ಯಾಮ್ರಾ ವರ್ಕ್ ಮಾಡಿರುವಂಥದ್ದು. ಮಂಗಳೂರು ಕಡೆ ಪೋರ್ಷನ್ ಏನು ಬರುತ್ತೆ ಅಲ್ಲಿ ಬೇರೆದವ್ರು ಮಾಡಿರುವಂಥದ್ದು. ಕೆನಡಾದ ಪೋರ್ಷನ್ ಒಂದು ಕಡೆ ಏನು ಬರುತ್ತೆ ಅಲ್ಲಿ ಬೇರೆ ಮಾಡಿರುವಂಥದ್ದು. ಇಲ್ಲಿ ಕೆನಡಾದ ಒಂದಷ್ಟು ದೃಶ್ಯಗಳು ಬರುತ್ತೆ. ಅದು ನಿಮಗೆ ಏನಪ್ಪ ಇಂಡಿಯಾದ ಕೈಲಾಶ ಪರ್ವತ ನೋಡೋ ಅನುಭವ ಆಗುತ್ತೆ. ಸೊ ಆ ಥರದ ಒಂದಷ್ಟು ಅನುಭವ ಕೊಡುವಂಥ ವಿಜುವಲ್ಗಳೆಲ್ಲ ಇಲ್ಲಿದೆ. ಇದು ಇಂಟ್ರೆಸ್ಟಿಂಗ್ ಹಾಡು. ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.